ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸಾಮೂಹಿಕ ವಿವಾಹ ಗಂಗಾವತಿ. ಇಲ್ಲಿನ ನಗರಸಭೆ ವ್ಯಾಪ್ತಿಯ ಛಲವಾದಿ ವಾರ್ಡಿನ ಶ್ರೀ ಜವಳಗೇರಿ ನರಸಮ್ಮ ಹಾಗೂ ಭಟ್ರಳ್ಳಿ ದುರ್ಗಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಯುಗಾದಿ ದಿನದಂದು ರಥೋತ್ಸವದ ಪ್ರಯುಕ್ತ ಗುರುವಾರದಂದು ಸಾಮೂಹಿಕ ವಿವಾಹ ಅಡಿಯಲ್ಲಿ ಇಬ್ಬರು ನೂತನ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಪೂಜಾ ನಾಗಪ್ಪ, ಕೆ ಅಂಬಣ್ಣ, ಬಸವರಾಜ ಸ್ವಾಮಿ, ಮಳೆಮಠ್ ಸೇರಿದಂತೆ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಜೋಡಿ ಶಕ್ತಿ ದೇವತೆಗಳಿಗೆ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಜರುಗಿತು. ಮದುವೆಯನ್ನು ಸರ್ವಧರ್ಮದ ಎಲ್ಲ ಮುಖಂಡರು ಇವತ್ತು ಚಳವಳಿ ಸಮಾಜದ ಬಾಂಧವರು ಎಲ್ಲರೂ ಸೇರಿ ಇವತ್ತು ಸರ್ವಧರ್ಮದ ಎರಡು ಜೊತೆ ಮದುವೆಯನ್ನು ಮಾಡಿದ್ದಾರೆ. ಈ ಮದುವೆ ಸಾಯಂಕಾಲ ರಥೋತ್ಸವ ಇರುತ್ತೆ. ಅದರ ಪರವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷನ ಸಮಿತಿಗಳನ್ನು ಇಲ್ಲಿ ಬಂದು ದೇವಿಯ ದರ್ಶನ ಪಡೆದು ಈ ಮದುವೆಯಲ್ಲಿ ಭಾಗಿಯಾಗಿ ನಾನು ನಮ್ಮ ತಾತನವರು ಎಲ್ಲರೂ ಸೇರಿ ಬಂದು ಇವತ್ತು ದೇವಿಯ ಆಶೀರ್ವಾದ ಪಡ್ಕೊಂಡು ಒಳ್ಳೆಯದಾಗಲಿ, ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ರೀತಿಯಾಗಿ ಸಾಮೂಹಿಕ ಮದುವೆ ನಡೀಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಜವಳಗೇರಿ ದುರ್ಗಮ್ಮ ತಾಯಿ ಮತ್ತು ಭಟ್ರಳ್ಳಿ ನರಸಮ್ಮ ತಾಯಿಯ ಒಂದು ಕೃಪಾ ಆಶೀರ್ವಾದದಿಂದ ಗಂಗಾವತಿ ನಗರದ ಛಲವಾದಿ ಸಮಾಜದ ಎಲ್ಲ ಸರ್ವ ಸಮಾಜದ ಬಾಂಧವರು
ಇವತ್ತು ದೇವಿಯ ಒಂದು ಜಾತ್ರಾ ಮಹೋತ್ಸವವನ್ನು ಮತ್ತು ಅದರ ಜೊತೆಗೆ ಸಾಮೂಹಿಕ ವಿವಾಹಗಳನ್ನು ಸಮಾಜದ ಎಲ್ಲ ಸಹಕಾರದೊಂದಿಗೆ ನೆರವೇರ್ತಾ ಇದ್ದಾರೆ. ಇವತ್ತು ಈ ಸಮಾಜ ಚಲವಾದಿ ಸಮಾಜ ನಮ್ಮ ಕುಟುಂಬಕ್ಕೆ ಅತ್ಯಂತ ಹತ್ತಿರವಾಗಿರ್ತಂಥ ಸಮಾಜ. ನಮ್ಮ ಚಿಕ್ಕಪ್ಪನವರ ಕಕ್ಕನವರು ಯಾವಾಗಲೂ ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಸಮಾಜ ಸದಸ್ಯರು ನಮ್ಮ ಚಿಕ್ಕಪ್ಪನವರೇ ನೆರವೇರಿಸಿಕೊಡ್ತಿದ್ರು. ಈಗ ಶಿವಾಜಿಯಂತ್ರ ಆಗಿದ್ದಾರೆ ಕೆಲವೇ ಜನರ ಹಿಂದೆ. ಅಂಥ ಒಂದು ಯಾವಾಗಲೂ ಶ್ರದ್ಧೆ ಭಕ್ತಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಈ ಸಮಾಜ ಯಾವತ್ತು ಧಾರ್ಮಿಕ ಕಟ್ಟಳೆಗಳನ್ನು ಧಾರ್ಮಿಕ ವಿಧಿವಿಧಾನಗಳನ್ನ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ನಡೆಸಿಕೊಂಡು ಬರ್ತಾ ಇದೆ. ಆ ಕಾಕತಾಳೀಯ ಅನ್ನಂತೆ ಇವತ್ತು ಮಾಂಗಲ್ಯದ ಸಮಯದಲ್ಲಿ ನಾನು ಬಂದು ನೋಡಿದಾಗ ಅತ್ಯಂತ ವಿಧಿವಿಧಾನವಾಗಿ ಅಚ್ಚುಕಟ್ಟಾಗಿ ಇವತ್ತು ಮಾಂಗಲ್ಯ ಧಾರಣೆಯನ್ನು ಇವತ್ತು ದಂಪತಿಗಳಿಗೆ ನೆರವೇರಿಸಿದ್ದು ಅವರ ಪೂರ್ವಜನ್ಮದ ಸಾಫಲ್ಯ. ಇಂಥ ಒಂದು ವಾತಾವರಣದಲ್ಲಿ ಒಂದು ಮಾಂಗಲ್ಯ ಧಾರಣೆ ಆಗಿರ್ತಕ್ಕಂಥ ಅಂಥ ದಂಪತಿಗಳು ಧನ್ಯರು ಅಂತ ಹೇಳ್ಬೇಕಾಗುತ್ತೆ. ಈ ಒಂದು ಸಮಾಜಕ್ಕೆ ಮುಂದೆ ಹೆಚ್ಚಿನ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಶಕ್ತಿ ಆ ದುರ್ಗಮ್ಮ ತಾಯಿ ಕೊಡಲಿ ಅಂತ ಆಶಿಸುವ ನಾನು ಒಂದು ಶುಭ ಕೋರ್ತಾ ನಾನು ಮಾತನಾಡೋದು.